ಬೆಳಗ್ಗೆ ನಾವು ಊಟ ಮಾಡಕ್ಕೆ ಹೋಗಿದಂಥ ಒಂದು ಗುರುದ್ವಾರದ ಭೋಜನ ಮಹಾಪ್ರಸಾದ ಅಂತ ಅನ್ಬೋದು. ಅದು ಅಂತೂ ಅಲ್ಟಿಮೇಟ್ ಇತ್ತು ಬ್ರೋ. ಯಾವುದೇ 5 ಸ್ಟಾರ್ ಹೋಟೆಲಲ್ಲಿನೂ ಸಿಗಂಗಿಲ್ಲ. ಫೈನಲಿ 1 ಅವರ್ ಸುತ್ತದ ಒಳಕ ಒಂದೇ ಒಂದು ಖಾನಾವಳಿ ಸಿಕ್ತು ಅದನ್ನು ಪೌರಾಗಡಲ್ಲಿ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಕೊನೆಯವರೆಗೂ ನೋಡಿ. ಇವತ್ತು ನಾಂದೇಡಲ್ಲಿ ಗುರು ನಾನಕ್ ಅವರ ಒಂದು ಗುರುದ್ವಾರ ಇದೆ ನೋಡಿ, ಅಲ್ಲಿ ದರ್ಶನ ಪಡ್ಯಾಕಂತ ಹೊಂಟಿದ್ದೀವಿ. ಇವಾಗ ಲಗೇಜ್ ಏನು ಕಟ್ಕೊಂಡಿಲ್ಲ, ಜಸ್ಟ್ ಬೈಕ್ ಮ್ಯಾಗ ಹೋಗಿ ಬರ್ಬೇಕಂತ ಒಂದು ಡಿಸೈಡ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ, ಬಟ್ ನಿನ್ನೆ ರಾತ್ರಿ ನೀವೇ ನೋಡಿದ್ರಲ್ಲ ಮಳೆ ಯಾವ ರೀತಿ ಇತ್ತಂತ. ಅದಕ್ಕೋಸ್ಕರ ಇವಾಗ ಎಲ್ಲ ನಮ್ಮ ಲಗೇಜ್ ಎಲ್ಲ ನಮ್ಮ ರೂಮಲ್ಲೇ ಇಟ್ಟಿದ್ವಿ. ಇವಾಗ ಸುಮ್ಮ ಹೋಗಿ ದರ್ಶನ ಎಲ್ಲ ಪಡ್ಕೊಂಡು ಬರ್ತೀವಿ. ಇವಾಗ ಈ ಒಂದು 2 ಶಾಲ್ ತಗೊಂಡಿದ್ದೀವಿ, ತಲೆ ಮೇಲೆ ಕಟ್ಕೋಬೇಕಂತ. ಇವು ಎಲ್ಲ ಕಟ್ಕೊಂಡು ಒಳಗಡೆ ಎಂಟ್ರಿ ಮಾಡಬೇಕು. ನಾವು ಕಟ್ಟಿರೋಂಥ ಒಂದು ದಸ್ತಿ ಈ ರೀತಿ ಇದೆ. ಇವೆಲ್ಲ ಕಟ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತೀವಿ. ಈ ತರ ಕಟ್ಕೊಂಡೇ ಒಳಗಡೆ ಎಂಟ್ರಿ ಮಾಡಬೇಕು. ಯಾಕಂದ್ರೆ ನಮ್ಮ ತಲೆ ಮ್ಯಾಗಿನ ಕೂದಲು ಏನಾದ್ರು ಅವ್ರಿಗೆ ಕಂಡ್ರೆ ಅವ್ರು ಕವರ್ ಮಾಡ್ಬೇಕಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಊಟಕ್ಕೆ ಈ ರೀತಿ ಸಿಗತ್ತೆ. ಊಟ ಮಾಡ್ತಿದ್ದಾರೆ. ಇದು ನಮ್ಮ ಲಗೇಜು. ಈ ಲಗೇಜ್ ಇಲ್ಲಿ ಹಾಕಿಸಿದ್ರೆ ಪೂರ್ತಿಯಾಗಿ ಕಟ್ಟಬೇಕು. ಇವಾಗ ನಮ್ಮ ಬ್ರದರ್ ಆ ಕಡೆ ಮಾತಾಡಕತ್ತಾರ. ಟೆಂಟ್ ತಗೊಂಡು ಬಂದಿದ್ದೀವಿ, ಬಟ್ ಎಲ್ಲಿ ಯೂಸ್ ಆಗಲಿಲ್ಲ. ಮುಂದೆ ಆಗತ್ತೇನೋ ಇಲ್ಲ ಗೊತ್ತಿಲ್ಲ, ಅದನ್ನು ನೋಡೋಣ. ಸೇಫ್ಟಿ ಯಾವಾಗಲೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಟೆಂಟ್ ಇರಬೇಕು, ಸೇಫ್ಟಿ. ಎಲ್ಲ ಕಡೆ ರೂಮ್ ಸಿಗತ್ತೆ ಅಂತ ಒಂದೊಂದು ಕಡೆ ಸಿಗತ್ತೆ, ಒಂದೊಂದು ಕಡೆ ಸಿಗಲ್ಲ. ಯಾವ ಕಡೆ ಸಿಗಂಗಿಲ್ಲ ನೋಡು, ಅವಾಗ ನಮ್ಮ ಮನೆ ಇರ್ತದೆ ನಮ್ಮ ಜೊತೆಯಲ್ಲಿ. ಫೈನಲಿ ಇವಾಗ ನಮ್ಮ ರಥದ ಮ್ಯಾಗೆ ನಮ್ಮ ಲಗೇಜ್ ಎಲ್ಲ ಕಟ್ಟಿ ಇವಾಗ ನಮ್ಮ ರಥ ಈ ರೀತಿ ರೆಡಿಯಾಗಿ ನಿಂತಿದ್ದೀನಿ ನೋಡಿ. ಫೈನಲಿ ಕಟ್ಟಿದ್ದೇವೆ. ಇನ್ನು ನಮ್ಮ ಬ್ರದರ್ ಕಟ್ಟಾಗಿರ್ತಾರೆ. ನಾವು ನಿನ್ನೆ ರಾತ್ರಿ ಸ್ಟೇ ಮಾಡಿದಂಥ ಒಂದು ಜಾಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬರ್ರಿ. ನಾವು ಮ್ಯಾಗಿನ ಫ್ಲೋರಲ್ಲಿ ಇದ್ದಿದ್ವಿ. ಇವಾಗ ನಮ್ಮ ಜರ್ನಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. तेरे बिन नींदरा मेरी मुरझाइया प्यार करके 10 केड़ी कितियां कमाइयां, हाँ कमाइयां। आजा मुड़िया मार दिया मैनू मैं जुदाइयां। आजा मुड़िया मार दिया मैनू मैं जुदाइयां। ಫೈನಲ್ ಗುರು ಪೌರಾಗಢ
ಅಂದ್ರೆ ಪೌರಾದೇವಿ ಅಂತಾರೆ, ಪೌರಾಗಢ್ನು ಅಂತಾರೆ. ಇಲ್ಲಿ ಬಂದ ತಲುಪಿದ್ದೇವೆ. ರಾತ್ರಿ 9 ಗಂಟೆ ಆಯ್ತು. ಯಾಕಂದ್ರೆ ಈ ಕಡೆ ಬರುವಂತ ಒಂದು 8, 9, 10 ಮಿನಿಮಮ್ ಒಂದು 12 ಕಿಲೋಮೀಟರ್ ಆದ್ರೂ ತುಂಬಾನೇ ಕಚ್ಚಾ ರೂಟ್ ಇತ್ತು. ಇಲ್ಲಿ ನಾವು ಇದ್ದಂತ ಒಂದು ಸ್ಥಳ ಯಾವ ರೀತಿ ಇದೆ ಅಂತ ನೋಡಿ. ನಾವು ಇದ್ದಂತ ಒಂದು ಸ್ಥಳ ಈ ರೀತಿ ಇದೆ. ಇವಾಗ ಸದ್ಯಕ್ಕೆ ಇಲ್ಲಿ ಭಕ್ತಿ ನಿವಾಸದಲ್ಲಿ ಒಂದು ರೂಮ್ ಇಟ್ಕೊಂಡಿದ್ದೀವಿ. ಬಟ್ ಆ ರೂಮ್ ಅಷ್ಟ ಇದು ಇಲ್ಲ, ತುಂಬಾ ಗಲೀಜ್ ಅಂತ ಇವಾಗ ಮ್ಯಾನೇಜ್ಮೆಂಟ್ ಅದವ್ರಿಗೆ ಹೇಳಿದೀವಿ. ಊಟ ಮಾಡ್ಕೊಂಡು ಬನ್ನಿ, ಆಮೇಲೆ ರೂಮ್ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಇವಾಗ ಊಟ ಮಾಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದೀವಿ. ಇವಾಗಿನ ಮಟ್ಟ ಊಟ ಇಲ್ಲ ಗುರು. ಇವಾಗ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಬ್ರೋದು ಮುಖ ನೋಡ್ರಿ ಯಾವ ರೀತಿ ಆಗಿದೆ ಅಂತ. ಟೈಮ್ ಅಂತೂ ತುಂಬಾ ಆಗಿದೆ, 8, 9 ಗಂಟೆ ಆಗಿದೆ. ಊಟ ಸಿಗತ್ತಾ ಏನ್ ಸಿಗಂಗಿಲ್ಲ ಅದು ಗೊತ್ತಿಲ್ಲ. ನೋಡೋಣ ಏನಾಗತ್ತೆ ಅಂತ. ಫೈನಲಿ 1 ಅವರ್ ಸುತ್ತದ ಒಳಕ ಒಂದೇ ಒಂದು ಖಾನಾವಳಿ ಸಿಕ್ತು, ಅದನ್ನು ಪೌರಾಗಢಲ್ಲಿ. ಇದು ಖಾನಾವಳಿ, ಅದು ಮನೆ ಮತ್ತು ಖಾನಾವಳಿ, ಅವ್ರ ಹೋಮ್ ಖಾನಾವಳಿ ಅಂತ ಹೇಳ್ಬೋದು ನಾವು. ಸೇವ್ ಬಾಜಿ ಆರ್ಡರ್ ಮಾಡಿದ್ವಿ. ನಮ್ ಬ್ರದರ್ ಹಾಕೊಂಡಿದ್ದಾರೆ, ನಾವು ಹಾಕೋಬೇಕು. ಹಾಕೊಳ್ಳೋಣ. ಇವತ್ತಿನ ಜರ್ನಿ ನಮ್ ಬ್ರದರ್ ಹಾಕ್ತಾರ. ಹಾಕಿಬ್ರು. ಇವಾಗ ನೋಡಿ ನಮ್ ಬ್ರದರ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಮೂಡ್ ಆಫ್ ಆಗಿದೆ ಇವತ್ತು. ಯಾಕಂದ್ರೆ ಇವತ್ತಿನ ಜರ್ನಿ ಅದೇ ರೀತಿ ಇತ್ತು ಗುರು. ಸದ್ಯಕ್ಕೆ ಊಟ ಮಾಡೋಣ ಅಂತ ಸೇವ್ ಬಾಜಿ ಆರ್ಡರ್ ಮಾಡಿದ್ವಿ. ಸೇವ್ ಬಾಜಿ ಊಟ ಮಾಡ್ಕೊಂಡು ಸೀದಾ ರೂಮಿಗೆ ಹೋಗ್ತೀವಿ. ಇವಾಗ ರೂಮಿಗೆ ಬಂದಿದೀವಿ. ರೂಮ್ ಚೇಂಜ್ ಮಾಡಂತ ಹೇಳಿದ್ದೇವೆ ನಾವು. ರೂಮ್ ಚೇಂಜ್ ಮಾಡಿಕೊಟ್ಟಾರ. ಇಲ್ಲಿ ನೋಡಬಹುದು ನಮ್ ಬೆಡ್ ಮೇಲೆ ನಾವೇ ತಗೊಂಡ್ ಬಂದಂತ ಒಂದು ಕಾಗದ ನಾವೇ ಹಾಕೊಂಡಿವಿ. ಯಾಕಂದ್ರೆ ಅಷ್ಟು ಕ್ಲೀನ್ ಇದ್ದಿತ್ತಿಲ್ಲ. ನಮ್ ಸಾಮಾನೆಲ್ಲ ಇಲ್ಲೇ ಹೋಗಿದ್ವಿ. ಇವಾಗ ಇದು ಕೊಟ್ಟಿದ್ ರೂಮ್ ಪರವಾಗಿಲ್ಲ. ಬಾತ್ರೂಮ್ ಮತ್ತೆ ವಾಶ್ರೂಮ್ 2 ಕ್ಲೀನ್ ಇದೆ. ನಮ್ರು ನೋಡಿ ಆಲ್ರೆಡಿ ಮಕ್ಕೊಂಡ. ಬೆಳಗ್ಗೆ ಜಲ್ದಿ ರೆಡಿಯಾಗಿ ಶಿವಲಾಲ್ ಮಂದಿರ ಮತ್ತು ಸಾಂಕಿ ಮಾತಾ ಮಂದಿರ 2 ದರ್ಶನ ಪಡ್ಕೊಂಡು ಮುಂದಿನ ಪ್ರಯಾಣ ಸಾಗ್ತಾ ಇರ್ತದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನಗ್ತಾರೆ, ನಗಿಸ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರು ಜೈ ಕರ್ನಾಟಕ.